ಸರ್ಕಾರದಲ್ಲಿ ಯಾವುದೇ ಹುದ್ದೆಯ ಕೆಲಸಗಳನ್ನು ನಿಭಾಯಿಸಬಹುದು. ಆದರೆ ಅಬಕಾರಿ ಇಲಾಖೆ ಕೆಲಸಗಳನ್ನು ಸರಿಪಡಿಸಲು ಆ ಇಲಾಖೆ ಬಗ್ಗೆ ಮಾತನಾಡಲು ನಾಚಿಕೆಯಾಗುತ್ತೆ ಎಂದು ಶಾಸಕ ಎಚ್.ಕೆ. ಸುರೇಶ್ ಹೇಳಿದರು. ಪಟ್ಟಣದ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ಶಾಸಕ ಎಚ್.ಕೆ. ಸುರೇಶ್ ಅಧ್ಯಕ್ಷತೆಯಲ್ಲಿ ತಾಲೂಕು ಕೆಡಿಪಿ ಸಭೆಯ ಪ್ರಗತಿ ವರದಿಗಳ ಸಭೆಯಲ್ಲಿ ಮಾತನಾಡಿದ ಅವರು, ಸರ್ಕಾರದ ಯಾವುದೇ ಇಲಾಖೆಗಳ ಲೋಪದೋಷಗಳನ್ನು ಸರಿಪಡಿಸಬಹುದು. ಆದರೆ ಅಬಕಾರಿ ಇಲಾಖೆ ಲೋಪಗಳನ್ನು ಸರಿಪಡಿಸಲು ಯಾರಿಂದಲೂ ಸಾಧ್ಯವೇ ಇಲ್ಲ. ಆ ಇಲಾಖೆ ಬಗ್ಗೆ ಮಾತನಾಡಲು ನಾಚಿಕೆಯಾಗುತ್ತೆ. ಯಾರೊಬ್ಬರು ಸಚಿವರು ಈ ಇಲಾಖೆಯನ್ನು ವಹಿಸಿಕೊಳ್ಳಲು ಹಿಂಜರಿಯುತ್ತಾರೆ. ತಾಲೂಕಿನ ಕೋಗಿಲಮನೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಸಿಎಲ್ 7 ಬಾರ್ ತೆರೆಯಲು ಅನುಮತಿ ನೀಡಿಲ್ಲ. ವಿದ್ಯುತ್ ಸಂಪರ್ಕವನ್ನ ನೀಡಿಲ್ಲ. ಆದರೆ ಬಾರ್ ನಡೆಸುತ್ತಿದ್ದಾರೆ. ಕಟ್ಟಡದ ಮೇಲೆ ಹಾದು ಹೋಗಿರುವ ವಿದ್ಯುತ್ ತಂತಿಗಳಿಂದ ಅಕ್ರಮವಾಗಿ ಸಂಪರ್ಕ ಪಡೆದಿದ್ದಾರೆ. ಇವರಿಗೆ ಅಬಕಾರಿ ಅಧಿಕಾರಿಗಳು ಯಾವ ದಂಡದ ಮೇಲೆ ಅನುಮತಿ ನೀಡಿದ್ದಾರೆ? ಪಕ್ಕದಲ್ಲೇ ಶಾಲೆಗಳು, ಪಂಚಾಯಿತಿ ಕಚೇರಿ ಇದ್ದರೂ ಅದನ್ನ ಲೆಕ್ಕಿಸದೆ ಇಲಾಖೆಯವರು ಅನುಮತಿ ನೀಡಿದ್ದಾರೆ. ಅನುಮತಿ ರದ್ದುಪಡಿಸಿ ಬಾರನ್ನ ಬಂದ್ ಮಾಡಿಸದಿದ್ದಲ್ಲಿ ಪ್ರತಿಭಟನೆ ನಡೆಸಬೇಕಾಗತ್ತೆ ಎಂದು ಕೆಡಿಪಿ ಸದಸ್ಯರೊಬ್ಬರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದರು. ಇದೇ ತಿಂಗಳು 23ರಿಂದ ಶ್ರೀ ಚೆನ್ನಕೇಶವನ ಜಾತ್ರಾ ಮಹೋತ್ಸವ ನಡೆಯುತ್ತದೆ. ವಿವಿಧ ಇಲಾಖೆಗಳಿಂದ ಅನುದಾನ ಬಂದಿದ್ದು 23 ವಾರ್ಡ್ಗಳ ಸಮಗ್ರ ಅಭಿವೃದ್ಧಿಗೆ ರಸ್ತೆ, ಚರಂಡಿ, ವಿದ್ಯುತ್, ಕುಡಿಯುವ ನೀರಿನ ವ್ಯವಸ್ಥೆ ಸಮರ್ಪಕವಾಗಿ ಮಾಡಬೇಕು. ನಾಗರಿಕರಿಗೆ ಯಾವುದೇ ತೊಂದರೆ ಆಗಬಾರದು. ತಕ್ಷಣ ದೇವಸ್ಥಾನದ 8 ಮೂಲೆಗಳಲ್ಲಿ ನಡೆಯುತ್ತಿರುವ ಕಾಮಗಾರಿಗಳನ್ನು ಮುಗಿಸಬೇಕು ಎಂದರು. ಹಿಂದೆ ಬಂದು ನಿಂತ್ಕೊಂಡ್ರೆ ಆ ರೈತರಲ್ಲಿ 1% ಕಾಲೇಜ್ ಡಿಪಾರ್ಟ್ಮೆಂಟ್ ಇಲ್ಲ ಅಂತ ಹೆಂಗೆ ಅವರು ಜೀವನ ಮಾಡ್ತಾರೆ? ಸಾಯಿಸ್ಬಿಡಿ ಅಂತಾರೆ. 1 ಗಂಟೆ ರಾತ್ರಿ ಫೋನ್ ಮಾಡ್ತಾರೆ, ವಿಷಯ ಕೊಡಿ ಅಂತಾರೆ. ಆನೆ ಪಕ್ಕದಲ್ಲಿ ಆನೆ ನಮ್ಮ ಮೂಲಕ ಬರ್ತಾ ಇದ್ರೆ ಇಲ್ಲ ನಾವೇ ಸೋಲಂತಲ್ಲ, ಅನಿವಾರ್ಯ. ಕಾನೂನು ಮತ್ತು ಮಾನವ ಸಂಘರ್ಷ ಏನು ಮಾಡೋಕ್ಕಾಗಲ್ಲ. ಅದೇ ಸೋಷಿಯಲ್ ಫಾರೆಸ್ಟ್ ಅವರು ಇವೆಲ್ಲ ತಗೊಂಡು ಮುಂಚೆಯಿಂದಲೇ ಫಲವತ್ತರು ಅಲ್ವಾ? ಅಟ್ಲೀಸ್ಟು ದಾಳಿ ಮಾಡ್ತಾ ಇದ್ದಾರೆ. ಆಯಿತು, ಅಸಹಾಯಕರು ಡಿಪಾರ್ಟ್ಮೆಂಟ್ ಅಸಹಾಯಕರು ಏನು ಮಾಡೋಕ್ಕಾಗಲ್ಲ. ಬಟ್ ಆದರೂ ಅಟ್ಲೀಸ್ಟ್ ಅಧ್ಯಕ್ಷರು ಪಟಾಕಿ ರೈತರಿಗೆ ಯಾವಾಗ ಕೊಡ್ತಾರೆ? ಪಟಾಕಿ ರೈತರು ಕೊಡಿಸಿ MLA ಕೊಟ್ಟಿಲ್ಲ ಅಂತಿದ್ರು. ಶ್ರಮ ಇರುತ್ತಲ್ಲ ಅದು ಅವಾಗ ಸರಿಯಾಗುತ್ತೆ. ಆ ಕೆಲಸ ರೈತರಿಗೆ ಕೊಡ್ತಾರೆ. ನಿಮಗೆ ಅನುಭವ ಇದೆ, ನೀವು ಮಾಡ್ತೀರಾ. ಇಲ್ಲಿ ಹಳೆ ಕಡೆ ನಮ್ಮ ಬಗ್ಗೆ ಇದು ಮಾಡ್ತೀರಾ. ಇದೆಲ್ಲ ಮಾನ್ಯತೆ ಎಲ್ಲಿ ಅಪ್ರೂವಲ್ ಕೊಡಬೇಕು? ಏನೋ ಒಂದು CL ಸಭೆಗೆ ನಿಮ್ಗೆ 5 ಲಕ್ಷ ಕೊಡ್ತಾರೆ, ಅವ್ರಿಗೆ 10 ಲಕ್ಷ ಕೊಡ್ತಾರೆ, ಅವ್ರಿಗೆ 20 ಕೊಡ್ತಾರೆ. ಎಲ್ಲಿ ಬೇಕಲ್ಲಿ ಬೇಕಾಬಿಟ್ಟು ಇದು ಕೊಟ್ಟು ಕೊಟ್ಟಾಗಿದೆ. ಟೈಮಿಂಗ್ಸ್ ಆದ್ರೆ ಫಾಲೋ ಮಾಡಬೇಕು. ಮಾತಾಡಿದ್ರಲ್ಲ ಜಾಸ್ತಿ ಮಾಡ್ತಾರೆ ಅಷ್ಟೇ. ನನಗೆ ಬೀಗ ಸರಿ ನಿಮಗೆ ಬುದ್ಧಿ ಬರುತ್ತೆ. ನೀವು ಮಾವಿನಕಾಯಿ ಇದು ಮಾವಿನಕಾಯಿ ಇರುತ್ತೇನ್ರಿ ಮಾಡಬಾರ್ದು. ಎಲ್ಲಿ ಮಾಡ್ಬೇಕು ಅದೊಂದು ಸ್ವಲ್ಪ ಇದನ್ನು ಕೇಳ್ತೀವಿ. ಮಾಮೂಲಿ ಬರುತ್ತೆ ಅಂದ್ಬಿಟ್ಟು ಎಲ್ಲರಲ್ಲೂ ಮಾಡ್ತಿರೋದು. ಈಗ ನಿಮ್ಮ ಮನೆ ಶಾಲೆ ಇರೋದ್ರೆಲ್ಲ ಅಕ್ಕಪಕ್ಕದಲ್ಲಿ ಇಲ್ಲ ಐವನಲ್ಲಿ ಶಾಲೆ ಇದ್ದಿಲ್ವೇನ್ರಿ? ಟೂರಿಸಂ ಪ್ಲೇಸು, 1000 ಜನ ಬರ್ತಾರೆ, ಅಲ್ಲಿ ಫೆಸಿಲಿಟೀಸ್ ಇಲ್ಲ. ನೀವು CL ಸಭೆನ ಕೊಡ್ರಿ. ನಾನು ಮಾತಾಡಿದ್ರೆ ಇನ್ನು 10 ನಿಮಿಷಕ್ಕೆ ಬೇರೆ ನಮ್ಗೆ ಮಾತಾಡೋದಂತೆ ಅಂತ ಅಂತಾರೆ. ನಮಗೆ ಗೊತ್ತಿದ್ದೂ ಸಹ ಸುಮ್ಕಿರ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಇಷ್ಟೊಂದು ಇಲ್ಲಿ ಜೂನಿಯರ್ ಕಾಲೇಜು ಇರ್ತಕ್ಕಂಥ ಒಂದು ಕಾಲೇಜು ಆದ್ರೂ ಸಹ ನೀವು ಕರ್ಕೊಂಡ್ಬಂದ್ಬಿಟ್ಟು ಇಲ್ಲಿ ಕೊಡೋದಕ್ಕೆ ಸೂಕ್ತ ಇದೆ. ನೀವು ಪುಸ್ತಕದಲ್ಲಿ ಇತ್ತಗಳಿ ಅಂತ ಕೊಡ್ತೀರಲ್ಲ, ಯಾವ ಮಾತಾಡೋಣ ಅಂದ್ರೆ ಬಸ್ ಸ್ಟ್ಯಾಂಡ್ ಅಲ್ಲಿ ಇರೋರೆಲ್ಲ ಕೂತ್ಬಿಟ್ಟು ಅಲ್ಲಿ ಮನಗಿಸ್ಬೇಕು ಅಂತ ಮಾಡಿದ್ದೀರಾ? ಕೊಡಕ್ಕಾಗಲ್ಲ. ಕೊಟ್ರೆ ದಂಗೆ ಹೇಳ್ತೀವಿ, ನಿಮ್ಗೆ ಗೊತ್ತಿರಲಿ. ಇಲ್ಲ ನಾವು ಹೇಳಿದೀವಿ ನಿಮ್ಗೆ ಇಷ್ಟೆಲ್ಲ ಮಾಮೂಲಿ ಎಲ್ಲ ಕೊಟ್ಕೊಂಡ್ ಬಂದಿರ್ತಾರೆ. ನಿಮ್ಗೆ ಯಾರು ಮನೆ ಹಾಳಾದ್ರೂ ಪರವಾಗಿಲ್ಲ, ಯಾರು ಹೆಣ್ಮಕ್ಳು ಹಾಳಾದ್ರೂ ಪರವಾಗಿಲ್ಲ, ಯಾರು ಇದಾದ್ರೂ ಪರವಾಗಿಲ್ಲ. ನೀವು ಮುಟ್ಟಲ್ಲಿ ಬಂದ್ಬಿಡ್ಬೇಕು. ಒಂದು CL ಸಭೆಗೆ ಇಷ್ಟು, ಶಿಫ್ಟಿಂಗ್ ಇಷ್ಟು, ಇದಕ್ಕಿಷ್ಟು. ನಾನು ಹೇಳಿದಲ್ಲ, ನಾನು ಮಾತಾಡಬಾರ್ದು ಅಂತ ಇದ್ದೆ. ನಾಚಿಕೆ ಆಗುತ್ತೆ ಈ ಇಲಾಖೆ ಕೆಳಗಡೆಯಿಂದ ಮೇಲ್ಗಡೆಯವರು ಈ ಇಲಾಖೆಯ ಬಗ್ಗೆ ಮಾತಾಡೋದಕ್ಕೆ ಇದಿದೆ. ನನಗೆ ಯಾರೋ ಅವರು ಮೊನ್ನೆ ಹೇಳಿದ್ರು, ಲಾಸ್ಟ್ ಟೈಮು ಆ ಇಲಾಖೆನ ತಡೆದಿಲ್ಲ ಅಂತ. ಒಬ್ಬರು ಸಜ್ಜನರು ನನ್ನ ಈಗ ಮಂತ್ರಿ ಬಂದಿದ್ದಾರೆ. ನನಗೆ ಮಂತ್ರಿ ಮಾಡಲಿಲ್ಲ ಅಂದ್ರೂ ಈ ಇಲಾಖೆ ಬೇಡ ಅಂತ. ಮಂತ್ರಿ ನೀವು ಮಾಡಲಿಲ್ಲ ಅಂದ್ರೂ ಸಹ ಈ ಇಲಾಖೆ ಈ ಪಾಪದ ದುಡ್ಡು ನನಗೆ ಬೇಡ, ನಾನು ಮಂತ್ರಿ ಆಗಲ್ಲ. ಬೇಡ ಅಂತ
ವರದಿ ಗಣೇಶ್ ಬೇಲೂರು. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.